ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ವೈಷ್ಣವ್ ತನ್ನ ಇಡೀ ಬದುಕಿನ ಒಂದು ಜೀವನೇ ಅಂತ ಅಂದ್ಕೊಂಡಿದ್ದಂಥ ಲಕ್ಷ್ಮಿನೇ ಈ ಒಂದು ಫೋಟೋ ಸಮೇತ ಹೊರಗಡೆ ಬೆಸಾಗೋದಕ್ಕೆ ಮುಂದಾಗ್ತಿದ್ದಾರೆ. ನಿಜವಾಗ್ಲೂ ವೈಷ್ಣವ್ ಎಂಥ ಒಂದು ಸ್ಟೆಪ್ಪನ್ನು ತಗೋತಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕತೆ? ಆ ಕಡೆ ವಿಧಿ ತನ್ನ ಗಂಡನ ಮನೆಗೆ ಹೋಗಿಬಿಟ್ಲ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಧಿ ನಾನು ವಿಖ್ಯಾತ್ನ ಮದುವೆ ಆಗಲೇಬೇಕು ಅಂತ ಹಠ ಮಾಡ್ತಾಳೆ. ಅಲ್ಲೇ ಇದ್ದಂಥ ಕಾವೇರಿ ಅದಕ್ಕೆ ಅಪೋಸ್ ಮಾಡಿದ್ರು ಕೂಡ ಲಕ್ಷ್ಮಿ ಮದುವೆ ಮಾಡಿದ್ರಲ್ಲಿ ಏನು ತಪ್ಪದ? ಬೇಕು ಅಂದಿದ್ರೆ ಅವ್ರು ಬೇರೆ ಕಡೆನೇ ಹೋಗಿ ಮದುವೆ ಆಗ್ಬೋದಿತ್ತು. ವಿಖ್ಯಾತ್ ತುಂಬಾ ಒಳ್ಳೆ ಹುಡುಗ ಅಂದಮೇಲೆ ಅವಳು ಮದುವೆ ಮಾಡಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಮೇಜರ್ ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಪ್ರೀತಿ ಮಾಡಿದವರು ದೂರ ಆದರೆ ಅವ್ರ ಮನಸ್ಸಿನ ಘಾಸಿ ಎಂಥದ್ದು ಅನ್ನೋದು ನಿಮಗೂ ಕೂಡ ಅರ್ಥ ಆಗಿದೆ ಅಲ್ವಾ ಅಂತ ಹೇಳಿ ವೈಷ್ಣವ್ಗೂ ಕೂಡ ಲಕ್ಷ್ಮಿ ಅರ್ಥ ಮಾಡಿಸ್ತಾಳೆ. ತದನಂತರ ವೈಷ್ಣವ್ ಕೂಡ ವಿಧಿ ವಿಖ್ಯಾತ್ ಮದುವೆ ಮಾಡಿಸೋದಕ್ಕೆ ಒಪ್ಕೋತಾರೆ. ಹಾಗಾಗಿ ಇಲ್ಲಿ ಕಾವೇರಿ ಕೂಡ ಸೈಲೆಂಟ್ ಆಗಬೇಕಾಗುತ್ತೆ. ಬಿಕಾಸ್ ಆ ಕೃಷ್ಣಕಾಂತ್ ಕೂಡ ಮದುವೆ ಮಾಡಿಸ್ಲೇಬೇಕು ಅಂತ ಕೂಡ ಹೇಳ್ತಾರೆ. ಎಲ್ಲರ ಸಮ್ಮುಖದಲ್ಲಿ ವಿಧಿ ವಿಖ್ಯಾತ್ ಮದುವೆ ಆಗುತ್ತೆ. ಬಟ್ ಅಪ್ಪನ ಆಶೀರ್ವಾದ ಸಿಗುತ್ತೆ, ಅಮ್ಮನ ಆಶೀರ್ವಾದ ಸಿಗುವುದಿಲ್ಲ. ತದನಂತರ ಇಲ್ಲಿ ಅಣ್ಣ ಮತ್ತೆ ಅದಕ್ಕೆ ಆಶೀರ್ವಾದ ಸಿಗುತ್ತೆ. ಇದ್ರ ನಡುವೆ ವಿಖ್ಯಾತ್ ಹೇಳಿದ ಆ ಒಂದು ಸತ್ಯ ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿನ ಮಗದೊಮ್ಮೆ ವೈಷ್ಣವಿಂದ ದೂರ ಮಾಡೋದಕ್ಕೆ ಸಿಕ್ಕಂತಹ ಆದಿ ಆಗ್ಬಿಟ್ಟಿದೆ ಈ ಕಡೆ ಕಾವೇರಿಯವ್ರಿಗೆ. ಅದೇ ಕಾರಣಕ್ಕೆ ಇಲ್ಲಿ ಕಾವೇರಿ ತುಂಬಾ ಖುಷಿಯಿಂದ ಇಲ್ಲಿ ಲಕ್ಷ್ಮೀನ ಹೇಗಾದರೂ ಮಾಡಿ ವೈಷ್ಣವಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಕೆಚ್ ವರ್ಕೌಟ್ ಆಗ್ತದೆ ಅಂತ ಮನದಲ್ಲಿ ಖುಷಿ ಪಡ್ತಾರೆ. ಮಗದೊಮ್ಮೆ ಇಲ್ಲಿ ನೀನು ನಮ್ಮ ಮನೇನ ಹಾಳು ಮಾಡಬೇಕು ಅಂತಲೇ ಡಿಸೈಡ್ ಮಾಡಿದೆಯಾ? ಹಾಗಿದ್ರೆ ಇವರಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯನ ಆಲ್ರೆಡಿ ಹೇಳಿರ್ತಿದ್ದೆ ನೀನು. ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ಹಾಗೆ ಹೇಗೆ ಅಂತ ಎಲ್ಲ ತಪ್ಪುಗಳನ್ನ ಕೂಡ ಲಕ್ಷ್ಮಿ ಮೇಲೆ ಹೊರಿಸ್ತಾರೆ. ಈ ಕಡೆ ವೈಷ್ಣವ್ ಕೂಡ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋದರೆ ಒಂಟಿ ಅದೇ ಅಲ್ವಾ. ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಒಂದಾಗೋದಕ್ಕೆ ನಾನು ಬಿಡುವುದೇ ಇಲ್ಲ. ನಿಮ್ಮಿಬ್ಬರ ನಡುವೆ ನಾನು ಒಂದು ದೊಡ್ಡ ಕೋಟೆನೇ ಕಟ್ಟಿದ್ದೀನಿ, ಏನು ಮಾಡ್ಕೊಳಕ್ಕಾಗತ್ತೆ ನಿನ್ನಿಂದ ಅಂತ ಗೇಲಿ ಮಾಡಿ ಅಲ್ಲಿಂದ ಹೊರಡ್ತಾರೆ. ಬಟ್ ಈ ಕಡೆ ಸುಪ್ರೀತ್ ಅವರು ಕೀರ್ತಿಯಿಂದ ಎಲ್ಲ ಒಂದು ಸತ್ಯವನ್ನು ಹೊರಗಡೆ ತೆಗಿಸ್ಬೇಕು ಅಂತ ಹಿಪ್ನೋಟೈಸ್ ಮಾಡಿ ಆಕೆಗೆ ತುಂಬಾ ಟ್ರಬಲ್ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಡೀಪ್ ಸ್ಲೀಪ್ಗೆ ಜಾರ್ಬಿಟ್ಲು ಅಂತ ಅನ್ಕೋತಾರೆ. ಈ ಕಡೆ ಏನೇ ಮಾಡಿದ್ರು ಕೀರ್ತಿ ಎಚ್ಚರ ಆಗದಿದ್ದಾಗ ಮನೆ ಕರ್ಕೊಂಡು ಬರ್ತಾರೆ. ಇದು ನಿಜವಾಗ್ಲೂ ಕೂಡ ಕಾರುಣ್ಯ ಅವರು ಕಣ್ಣೀರು ಹಾಕ್ತಾರೆ. ಬೇಬಿ ಎದ್ದೇಳು ಅಂತ ಹೇಳ್ತಿದ್ರು, ಅಲ್ಲಿ ಕೀರ್ತಿ ಎದ್ದೇಳ್ತಿಲ್ಲ. ಏನು ಸುಪ್ರೀತ, ಹೊರಗಡೆ ಹೋಗ್ತೀನಿ ಅಂತ ಆಸೆ ತೋರಿಸಿ ಈ ರೀತಿ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದೆ ನೀನು, ಏನು ಮಾಡಿಬಿಟ್ಟೆ ನೀನು ಅಂತ ಹೇಳ್ತಿದ್ದಾರೆ. ಇದ್ದ ಕಡೆ ಡಾಕ್ಟರ್ ಕೂಡ ಇದ್ದಾರೆ. ಅದು ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿದ್ದಲ್ಲ ಕಾರುಣ್ಯ. ನಿಜವಾಗ್ಲೂ ಸತ್ಯ ಹೇಳಿದ್ರೆ ಲಕ್ಷ್ಮಿನ ವಾಪಸ್ ಮನೆ ಕರ್ಕೊಂಡು ಬರ್ಬೋದು. ಕಾವೇರಿ ಬಂಡವಾಳ ಆಚೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಮಾಡಿದ್ದು ಅಂದಾಗ ಹಾಗಂತ ಮಾಡಿ ಇವತ್ತು ನನ್ನ ಮಗಳು ಹೇಗೋ ಆಡ್ಕೊಂಡು ಕುಣ್ಕೊಂಡಿದ್ಲು. ಈಗ ಅವಳಿಗೆ ಹೆಚ್ಚು ಕಡಿಮೆ ಮಾಡಿ ಕೂಡಿಸಿದೆಯಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ನಿನ್ನ ಸುಮ್ಮನೆ ಬಿಡುವುದಿಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತದೆ. ಇದಕ್ಕೆ ಅವಳನ್ನ ಪೂಸಿ ಮಾಡಿದ್ದು ನೀನು, ಹಾಗೆ ಹೀಗೆ ಅಂತ ತುಂಬಾ ಮಾತಾಡ್ತಿರ್ತಾರೆ. ನಿಂಗೆ ಮಾಡ್ತೀನಿ ಇರು ಅಂತ ಹೇಳಿ ಮದುವೆ ಮಂಟಪದಲ್ಲಿ ಇರ್ತಕ್ಕಂಥ ಲಕ್ಷ್ಮಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಿದ್ದಾಗೆ ಲಕ್ಷ್ಮಿ ಕಣ್ಣೀರು ಹಾಕ್ಕೊಂಡು ಗಾಬರಿಯಿಂದ ಮನೆ ಕಡೆ ಓಡ್ ಬರ್ತಿದ್ದಾರೆ. ಇತ್ತ ಕಡೆ ಕಾವೇರಿ ಕೃಷ್ಣಕಾಂತ್ ವೈಷ್ಣವ್ ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಾಗೆ ಈ ಕಡೆ ಅಮ್ಮ ದಯವಿಟ್ಟು ಇದೇ ವಿಷಯ ಮಾತಾಡಬೇಡ, ಆಲ್ರೆಡಿ ಸಾಕಾಗೋಗಿದೆ, ಇದನ್ನೇ ಮಾತಾಡಿ ಮನಸ್ಸಿಗೆ ನೆಮ್ಮದಿನೇ ಇಲ್ದಾಗ ಆಗ್ಬಿಟ್ಟಿದೆ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡ ಅಂತ ನೀನೇನು ಯೋಚನೆ ಮಾಡಬೇಡ ಪುಟ್ಟ, ಯಾರು ಇದ್ರ ಬಗ್ಗೆ ಮಾತಾಡದೇ ಇರುವ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ ಬಂದಿದೆ. ಏನು ಅನ್ಕೊಂಡಿದ್ಯಾ ಕಾವೇರಿ, ಅಲ್ಲೇ ನಿಂತ್ಕೊ ಅಂತ ಜೋರು ಮಾಡ್ತಿದ್ದಾರೆ. ಏನು ಮಾಡಿದೆ ನೀನು ಮಾಡಿದ್ ಸರಿ ಅಂತ ಅನ್ಕೊಂಡಿದ್ಯಾ? ಯಾರಾದರೂ ಈ ರೀತಿ ಮಾಡಿ ಬರ್ತಾರ? ಆ ವಿಧಿ ಮದುವೆ ಯಾಕೆ ಮಾಡ್ಸೋಕೆ ಹೋದೆ ನೀನು ಅಂತ ಕೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ? ಟಿವಿಲಿ ನೋಡ್ತಾನೆ ನಿನ್ಗೆ ಇಷ್ಟ ಆಗಿರ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ನನಗೆಷ್ಟು ಕಷ್ಟ ಆಗಿರಬೇಡ, ನಾನೇನು ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಆದರೆ ನಾನು ಇದನ್ನೆಲ್ಲ ಮಾಡಿದ್ದು ನನ್ನ ಪುಟ್ಟಂಗೋಸ್ಕರ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಅಮ್ಮ ನೀನು ಅಂತ ವೈಷ್ಣವ್ ಹೇಳಿದಾಗ, ಹೌದು ಪುಟ್ಟ, ನಿನ್ನ ಮರ್ಯಾದೆ ಉಳಿಬೇಕು ಅಂತಾನೆ ನಾನು ಹೇಳಿದ್ದು. ನೀನಲ್ಲಿ ಬಂದು ಆ ಒಂದು ಮದುವೆ ಬಗ್ಗೆ ಮಾತಾಡಿದೆ, ನಿನಗೆ ರೆಸ್ಪೆಕ್ಟ್ ಇಲ್ಲದಾಗುತ್ತೆ. ಜೊತೆಗೆ ನೀನು ಯಾರ್ಯಾರು ಕಿವಿ ಊದದ ಮಾತೆಲ್ಲ ಕೇಳ್ಕೊಂಡು ಬಂದು ಹೇಳಿ ಪಂಚಾಯಿತಿ ಮಾಡಬೇಕಿದ್ರೆ ನಾನೇನು ಮಾಡಬೇಕಾಗಿತ್ತು ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಅಲ್ಲಿ ಲಕ್ಷ್ಮಿ ಬಗ್ಗೆನೇ ಇತ್ತ ಕಡೆ ವೈಷ್ಣವ್ ಏನಮ್ಮ ಮಾತಾಡ್ತಿದ್ಯಾ? ಲಕ್ಷ್ಮಿ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದಲ್ಲ, ಅವ್ರು ಬಿಟ್ಟು ಬೇರೆ ಯಾರೇ ಹೇಳಿದ್ರು ಅದು ನನಗೆ ಸರಿ ಅನ್ನಿಸ್ತಿತ್ತು, ಅದೇ ಕಾರಣಕ್ಕೆ ಒಪ್ಕೊಂಡಿದ್ದು ಅಷ್ಟೇ ಅಂತ ಕೂಡ ವೈಷ್ಣವ್ ಹೇಳ್ತಾರೆ. ತದನಂತರ ಇತ್ತ ಕಡೆ ವೈಷ್ಣವ್ ಕೂಡ ಆ ಒಂದು ಮದುವೆಗೆ ಒಪ್ಕೊಂಡಿದ್ದಕ್ಕೆ ಕಾರಣ ಅವನು ಪ್ರೀತಿಯನ್ನ ಬಿಟ್ಟು ಅನುಭವಿಸಿದ್ದ ನೋವು ಕೂಡ ಆಗಿತ್ತು. ಆದರೆ ಇಲ್ಲಿ ಕಾವೇರಿಯವರು ಮಾತ್ರ ಮಾತಾಡದೆ ಅದಕ್ಕೆ ಒಂದಷ್ಟು
ತುಪ್ಪನ ಬೆರೆಸಿ ಮಾತಾಡಿ ಇಲ್ಲಿ ಹೇಗೆ ತನಗೆ ಜಾರಿಸ್ಕೋಬೇಕು ಆ ಒಂದು ವಿಶ್ವನ ಆ ರೀತಿ ಜಾರಿಸ್ಕೊಳ್ಳೋಕೆ ಮುಂದಾದರೂ ಕೂಡ ತದನಂತರ ವೈಷ್ಣವ ಸೆಟ್ ಮಾಡಿಕೊಂಡು ಅಲ್ಲಿಂದ ಹೋಗೇ ಬಿಟ್ರು. ನಂತರ ಒಳಗಡೆ ಕಾವೇರಿ ಬರ್ತದಾಗೆ ತುಂಬಾ ಕೋಪ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಕುತ್ಕೊಂಡಿದ್ದಾರೆ. ಈ ಕಡೆ ಚಿಂಗಾರಿ ಬರ್ತಾರೆ, ಮೇಡಮ್ ದಯವಿಟ್ಟು ಕ್ಷಮಿಸ್ಬೇಡಿ ಮೇಡಮ್, ನಾನಲ್ಲಿರೋ ವಿಶ್ವನ ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು, ಬಟ್ ಏನು ಮಾಡೋದು ಮೇಡಮ್, ನಾನು ಹೋದ ತಕ್ಷಣ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಅದೇ ಕಾರಣಕ್ಕೆ ಏನು ಮಾಡೋಕ್ಕಾಗಲಿಲ್ಲ, ನಂಗೆ ಅರ್ಥ ಆಗುತ್ತೆ ನಿಮ್ಮ ನೋವು ಏನು ಅಂತ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ದೀನಿ, ತಿನ್ನಿ ಅಂತಿದ್ರು. ಈ ಕಡೆ ಕಾವೇರಿ ಏನೂ ಮಾತಾಡ್ತಿಲ್ಲ. ಅಯ್ಯೋ ಏನಪ್ಪ ಮಾಡೋದು, ಇವು ಮಗಳು ಮದುವೆ ಆಯಿತು ಅಂತ ಇವ್ರಿಗೆ ಹುಚ್ಚಿಕಿಚ್ಚಿ ಹಿಡಿದು ಶಾಕಿಗೆ ಆಗೋಯ್ತು ಏನು ಅಂತ ಚಿಂಗಾರಿ ಅನ್ಕೋತಿದ್ದಾಗೆ ಕಾವೇರಿ ನಕ್ಕೊಂಡು ಇಲ್ಲಿ ಚಿಂಗಾರಿ ಮುಂದೆ ನಿಂತಿದ್ದಾರೆ. ಏನಪ್ಪ ವಿಧಿ ಮಾಡಿರೋ ಕೆಲಸಕ್ಕೆ ಉಚ್ಕಿಚ್ಚಿ ಹಿಡಿತಾ ಏನೇ ಇದ್ರು ನಂಗೆ ತೆಗೆದು ಬಾರಿಸ್ತಾರೆ ಅಷ್ಟೇ ಅಂತ ಅನ್ಕೋತಾ ಇದ್ರೆ ಈ ಕಡೆ ಡ್ರೈ ಫ್ರೂಟ್ಸ್ ತೊಗೋತಾರೆ. ತಗೋ ಚಿಂಗಾರಿ ಅಂತ ಹೇಳಿ ಅವ್ರಿಗೂ ಕೊಡ್ತಾರೆ. ಏನು ಮೇಡಮ್ ಏನಾಯಿತು, ನಂಗೆ ಅರ್ಥ ಆಗುತ್ತೆ ಮೇಡಮ್ ಅಂದಾಗ, ಏನಿಲ್ಲ ಮದುವೆ ಆಗಿದ್ದು ಒಂದು ರೀತಿ ಒಳ್ಳೇದೇ ಆಯಿತು, ನನಗೆ ಏನು ಗೊತ್ತಾಗಬೇಕೋ ಏನು ಸಿಗಬೇಕಿತ್ತು ಅದು ನಂಗೆ ಸಿಕ್ತು ಅಂದಾಗ ಏನು ಮಾತಾಡ್ತಿದ್ರ ಮೇಡಮ್, ನಿಮ್ಮ ಮಗಳೇ ತಾನೇ ವಿಧಿ ಅಂತ ಹೇಳ್ತಿದ್ರು. ಅವಳ ಜೀವನ ನೋಡ್ಕೊಂಡ್ಲು, ಅದರಿಂದ ನನಗೆ ಇನ್ನೊಂದು ಹೊಸ ದಾರಿನ ಕೂಡ ತೋರಿಸ್ಕೊಟ್ಲು ಅಂತ ಕಾವೇರಿಯವರು ಹೇಳ್ತಾರೆ. ಏನು ಮಾತಾಡ್ತಿದ್ರ ಮೇಡಮ್ ಅಂದಾಗ, ಹೌದು ನನ್ನ ಮಾತು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ, ಯಾಕಂದರೆ ಎಲ್ಲರೂ ಥಿಂಕ್ ಮಾಡೋ ಹಾಗೆ ನಾನು ಮಾಡೋದಿಲ್ಲ, ನಾನು ಥಿಂಕ್ ಮಾಡೋ ಹಾಗೆ ಎಲ್ಲರೂ ಕೂಡ ಮಾಡುವುದಿಲ್ಲ. ಈ ಕಾವೇರಿ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಅದು ತುಂಬಾ ಕಷ್ಟವಾಗತ್ತೆ. ನಿಜ ಹೇಳಬೇಕು ಅಂದರೆ ವಿಧಿ ಮದುವೆ ಆಗೋದ್ರ ಜೊತೆಗೆ ನನಗೆ ಹೊಸ ದಾರಿ ಕೂಡ ಸಿಕ್ಕಿದೆ ಅಂತ ಹೇಳಿ ಕೇಕೆ ಹಾಕಿ ಖುಷಿ ಪಡ್ತಿದ್ದಾರೆ ಕಾವೇರಿಯವರು. ಅತ್ತ ಕಡೆ ಲಕ್ಷ್ಮಿ ಬರ್ತಾಳೆ. ಅಲ್ಲ ಕೀರ್ತಿ ಪರಿಸ್ಥಿತಿ ನೋಡಿದ್ದೆ, ಏನಾಯಿತು ಕೀರ್ತಿಗೆ ಅಂತ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ಯಾರು ಕೂಡ ಹೇಳ್ತಿಲ್ಲ. ಅಷ್ಟರಲ್ಲಿ ಕಾರುಣ್ಯ ಅವರು ಆ ಸುಪ್ರೀತಾನೇ ಕೇಳು ಅಂದಾಗ ಈ ಕಡೆ ಸುಪ್ರೀತಾ ಅವರು ಹೇಳುತ್ತಿಲ್ಲ. ಈ ಕಡೆ ಡಾಕ್ಟರ್ ಹೇಳೋಕೆ ಮುಂದಾಗ್ತಾರೆ. ನಡೆದಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ಎಲ್ಲವನ್ನ ಕೂಡ ಹೇಳ್ತಿದ್ದಾಗೆ, ಏನು ಆಂಟಿ ಯಾಕೆ ರೀತಿ ಮಾಡೋಕೆ ಹೋದ್ರೆ ಚಿಕ್ಕಮ್ಮ ಅಂತ ಹೇಳ್ತಿದ್ರೆ, ಅದು ನಿನ್ಗೋಸ್ಕರ ಲಕ್ಷ್ಮಿ, ಆ ಕಾವೇರಿ ಬಂಡವಾಳ ಆಚೆ ಬಂದರೆ ನೀನು ಮನೆಗೆ ಬರ್ಬೋದು ಅಂದಾಗ ಏನು ಅತ್ತೆ ಮಾತಾಡ್ತಿದ್ರ, ಮನೆಯವ್ರಿಗೆ ಬೇಡ, ನನ್ನ ಗಂಡಗೆ ನನ್ನ ಅವಶ್ಯಕತೆ ಇಲ್ಲ ಅಂದಮೇಲೆ ಕೀರ್ತಿ ಅವ್ರನ್ನ ಈ ರೀತಿ ತಳ್ಳಿ ನಾನು ಮನೆಗೆ ಹೋಗ್ಬೇಕಾಗತ್ತಾ, ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ, ಅವ್ರ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೋ ಏನು ಅಂತ ಹೇಳಿ ಲಕ್ಷ್ಮಿ ಸಂಕಟ ಪಡ್ತಿದ್ದಾಳೆ. ಕೀರ್ತಿ ಎಬ್ಬಿಸೋಕೆ ಟ್ರೈ ಮಾಡ್ತಿದ್ದಾಳೆ. ಹಾಡು ಹೇಳಲ್ಲ, ಏನು ಮಾಡಲಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ರು ಕೂಡ ಆ ಕಡೆ ಕೀರ್ತಿಗೆ ಪ್ರಜ್ಞೆ ಬರ್ತಿಲ್ಲ. ನೀವು ಏನೋ ಮಾಡೋಕೆ ಹೋಗಿ ಇನ್ನೊಬ್ರು ಸಮಾಧಿ ಮೇಲೆ ಸತ್ಯ ಹೇಳಿಸಿ ಅದ್ರ ಮೇಲೆ ನಾವು ಲಾಭ ಮಾಡ್ಕೋಬೇಕಿತ್ತ, ಇನ್ನೊಬ್ರು ಸಮಾಧಿ ಮೇಲೆ ನನ್ನ ಜೀವನ ಕಟ್ಕೋಬೇಕಾ, ಜೊತೆಗೆ ಇನ್ನೊಂದು ಸತ್ಯವನ್ನ ಹೇಳೋದ್ರಿಂದಾಗಿ ಇನ್ನೊಂದು ಸಾವಾಗತ್ತೆ, ಇನ್ನೊಬ್ರಿಗೆ ನೋವಾಗುತ್ತೆ ಅಂದರೆ ಅಂಥ ಸತ್ಯತ ಕಟ್ಕೊಂಡು ಏನಾಗಬೇಕಿತ್ತು ಅಂತ ಯಾಕೆ ರೀತಿ ನಡ್ಕೊಂಡ್ರಿ ಅಂತ ಲಕ್ಷ್ಮಿ ಸುಪ್ರೀತಾ ಮೇಲೆ ರೇಗ್ತಿದ್ದಾಳೆ. ಯಾವತ್ತೂ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೋತಾಳೆ. ತದನಂತರ ಕೀರ್ತಿನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ಕಣ್ಣೀರು ಹಾಕ್ತಾ ಇರಬೇಕಿದ್ರೆ ಕಣ್ಣೀರಿಂದ ಕೀರ್ತಿ ಎಚ್ಚರ ಆಗೇ ಬಿಡ್ತಾಳೆ. ಎಲ್ರಿಗೂ ಕೂಡ ಹೂಚಿವ ವಾಪಸ್ ಬಂದಂಗಾಗುತ್ತೆ. ಜೊತೆಗೆ ಲಚ್ಚಿ ಬಂದ್ಯಾ ನೀನು ಅಂತಿದ್ರೆ ಗೊಂಬೆ ಅಂತ ಹೇಳ್ತಿದ್ರೆ, ನಿನಗೆ ಏನು ಸಿಡುಕ್ಮತಿ ಸಿದ್ದಪ್ಪ ಏನೂ ನೋಯಿಸ್ಲಿಲ್ಲ ಅಲ್ವಾ ಅಂತಿದ್ದಾಗೆ ಇಲ್ಲಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ನಿಂದು ಕೂಡ ನನ್ನ ಗೊಂಬೆನ ಬಿಟ್ಟು ಹೋಗೋದಿಲ್ಲ ಗೊಂಬೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ. ತದನಂತರ ಆ ಕಡೆ ವಿಖ್ಯಾತ್ ಮತ್ತೆ ವಿಧಿ ಅವರ ಊರಿನ ಕಡೆ ಹೋಗ್ತಿದ್ದಾರೆ. ವಿಖ್ಯಾತ್ ಊರಿನ ಕಡೆ, ಈ ಕಡೆ ವಿಧಿ ಅಂತೂ ನಾನಿನ್ ಮುಂದೆ ಫ್ರೀ ಬೋರ್ಡ್. ವಿಕಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಾನು ಇನ್ನೆಂದೂ ಕೂಡ ನನ್ನ ತವರ ಮನೆಗೆ ಹೋಗೋದೇ ಇಲ್ಲ, ಯಾವತ್ತೂ ಕೂಡ ನಿಮ್ಮ ಮನೇಲೇ ಇರ್ತೀನಿ, ನಾನು ಆರಾಮಾಗಿ ನನಗೆ ಹೇಗೆ ಬೇಕೋ ಆಗಿರ್ಬೋದಲ್ವಾ ಅಂತ ಖುಷಿ ಪಡ್ತಿದ್ರೆ, ಈ ಕಡೆ ಇವಳು ನೋಡಿದ್ರೆ ಇಷ್ಟು ಖುಷಿ ಪಡ್ತಿದ್ದಾಳೆ. ನಮ್ಮ ಮನೇಲಿ ಏನಾಗುತ್ತೋ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಹೇಳಿ ವಿಖ್ಯಾತ್ ಗಾಬರಿ ಮಾಡ್ಕೊತಿದ್ದಾರೆ. ಹಾಗಿದ್ರೆ ವಿಖ್ಯಾತ್ ತಂದೆ ಎಂಟ್ರಿ ಆಗ್ತದೆ ಇದ್ರೊಂದಿಗೆ. ಆ ಕಡೆ ಕಾವೇರಿ ಏನೋ ಮಸ್ಲತ್ ಮಾಡ್ತಾ ಇದ್ರೆ ಅದಕ್ಕೆ ಕೆಡ್ಡ ತೋಡೋಕೆ ರೆಡಿ ಆಗ್ಬಿಟ್ಟಿದ್ದಾರೆ ವಿಖ್ಯಾತ್ ತಂದೆ. ಏನು ಕತೆ ಏನಿದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.